ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಈಗ ಗವರ್ನರ್ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಸಿದ್ದು ಸರ್ಕಾರಕ್ಕೆ ರಾಜ್ಯಪಾಲರು ಬಹಳ ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಚ್ಚರಿಯ ಹೆಜ್ಜೆಯನ್ನು ಇರಿಸಿದ್ದಾರೆ. ರಾಷ್ಟ್ರಪತಿ ಅಂಗಳಕ್ಕೂ ಕೂಡ ಇದು ತಲುಪಿದೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮೊನ್ನೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡೋ ಸಮಯದಲ್ಲಿ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋ ಥರ ಇತ್ತು. ಅವ್ರು ಬಂದೇ ಇಲ್ಲ ಅಂದರೆ ಅಧಿವೇಶನಕ್ಕೆ ಅದು ಸಾಂವಿಧಾನಿಕ ಮಾನ್ಯತೆಯೇ ಇರ್ತಿರಲಿಲ್ಲ. ನಡೆದ್ರು ಒಂದೇ, ನಡೆದಿದ್ರು ಒಂದೇ. ಸೊ ಒಂಥರ ಅಧಿವೇಶನನೇ ಕ್ಯಾನ್ಸಲ್ ಆಗುತ್ತಾ ಅನ್ನೋ ತನಕ ರಾಜ್ಯಪಾಲರು ಬಿಸಿ ಮುಟ್ಟಿಸಿದ್ರು. ಆಮೇಲೆ ಬರ್ತಾರೆ, ಯಾಕಂದರೆ ಸರ್ಕಾರ ಹೋಗಿ ನಿಯೋಗ ಕರ್ಕೊಂಡು ಹೋಗಿ ಬೇಡ್ಕೊಳ್ಳುತ್ತೆ, ಬನ್ನಿ ಅಂತ ಹೇಳುತ್ತೆ, ಒಂದಿಷ್ಟು ಬದಲಾವಣೆ ಮಾಡ್ತೀವಿ, ನೀವು ಹೇಳಿದಷ್ಟು ಆಗಲ್ಲ ಅಂತ ಹೇಳ್ತಾರೆ. ಬರ್ತಾರೆ, ನಾನು ಏನು ಮಾಡಬೇಕೋ ಮಾಡ್ತೀನಿ, ನಡೀರಿ ನೀವು ಅಂತ ಹೇಳಿ ಬಂದು ಆರಂಭದ 2 ಲಾಸ್ಟ್ ವಾರದಲ್ಲಿ 2 ಸಾಲನ್ನು ಓದ್ಬಿಟ್ಟು ತೆರಳ್ತಾರೆ. ರಾಜ್ಯ ಸರ್ಕಾರ ಕೇಂದ್ರವನ್ನು ಟೀಕಿಸುವ ಯಾವ ವಿಷಯನೂ ಪ್ರಸ್ತಾಪ ಮಾಡಲ್ಲ. ಅದು ಜೋರು ಗಲಾಟೆ ಆಯಿತು. ಕಡೆ ರಾಜ್ಯಪಾಲರ ಮೈ ಮೇಲೆ ಬೀಳಕ್ಕೆ ಬಂದರು, ಕೈ ತೋರಿಸಿ ಮಾತಾಡಿದ್ರು ಅಂತ ಸೆಷನ್ನಲ್ಲಿ ಅದು ಸಿಕ್ಕಾಪಟ್ಟೆ ಜಟಾಪಟಿಯಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರನ್ನು ಈ ರೀತಿ ಅಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಮುಗಿಬಿದ್ದಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ತನಕನೂ ಹೋಗೋ ಸಾಧ್ಯತೆ ಇದೆ ಒಂದು ಕಡೆ. ಈಗ ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೂಡ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇಲ್ಲೂ ಕೂಡ ಸರ್ಕಾರ ತಯಾರಿ ಮಾಡಿಕೊಡುತ್ತೆ. ಅಂದರೆ ಸಂಪೂರ್ಣವಾಗಿ ಅವರು ಬರೆದಿದ್ದನ್ನೇ ಓದಬೇಕು ಅಂತ ಅಲ್ಲ, ಬಟ್ ಇನ್ಪುಟ್ಸ್ ಕೊಟ್ಟು ಸರ್ಕಾರದ ಪ್ರತಿನಿಧಿಯಾಗಿ ಅವರು ಮಾತಾಡೋದ್ರಿಂದಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿ ಕಳಿಸ್ಕೊಡುತ್ತೆ ಭಾಷಣವನ್ನು. ಆ ಭಾಷಣದಲ್ಲಿ ನರೇಗಾವನ್ನು ಟೀಕಿಸುವ ಮತ್ತು ಕೇಂದ್ರದ ವಿರುದ್ಧ ಹಲವಾರು ರೀತಿಯಲ್ಲಿ, ಯಾವುದೇ ಎಕ್ಸಾಂಪಲ್ ಇರಬಹುದು, ಈ ಅನುದಾನ ತಾರತಮ್ಯ ವಿಚಾರ, ನರೇಗಾ ಯೋಜನೆ, ಅದು ಇದು ಅಂದ್ಕೊಂಡು ಮತ್ತದೇ ರಾಗವನ್ನು ನೀವು ತೆಗೆದ್ರೆ, ಗಣರಾಜ್ಯೋತ್ಸವ ಭಾಷಣದಲ್ಲೂ ಅದೇ ಪಾಯಿಂಟ್ಸನ್ನು ಕಳಿಸ್ಕೊಟ್ರೆ ನಾನು ಅದನ್ನು ಬದಲಾಯಿಸ್ಕೊಂಡೇ ಭಾಷಣ ಮಾಡ್ತೀನಿ, ನೀವು ಕೊಟ್ಟ ಭಾಷಣ ಓದೋದಕ್ಕಾಗಲ್ಲ, ಬದಲಾದಂತಹ ಅಂಶಗಳಿರುತ್ತೆ ನನ್ನ ಭಾಷಣದಲ್ಲಿ ಅಂತ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ರಾಜ್ಯಪಾಲರು ಬೇರೆ ಪ್ರತ್ಯೇಕ ಭಾಷಣವನ್ನೇ ಓದಬೇಕಾಗತ್ತೆ, ಹುಷಾರ್, ನೀವು ಅಂತಹ ದಾರಿ ಹಿಡಿದ್ರೆ ನನಗೆ ಬೇಕಾಗಿದ್ದನ್ನು ನಾನು ಮಾಡ್ತೀನಿ ಅಂತ. ಸೊ ಲೋಕಭವನ ಮತ್ತು ವಿಧಾನಸೌಧದ ನಡುವಿನ ಜಟಾಪಟಿ ಮುಂದುವರೆದಿದೆ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಿರುಕುಳ ಕೊಡ್ತಾ ಇದೆ ಅಂತ ಈಗ ಹೋರಾಟ ಮಾಡೋಕು, ಅಂದರೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ, ಗೋ ಬ್ಯಾಕ್ ಗವರ್ನರ್ ಅಂತ ಪ್ರತಿಭಟಿಸೋದಕ್ಕೆ ಮುಂದಾಗ್ತಾ ಇರೋದು, ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಮತ್ತೊಂದು ಕಡೆ 27ನೇ ತಾರೀಕಿಗೇನೋ ಹೋರಾಟ ಎಲ್ಲ ಜೋರಾಗಿ ನಡೆಯುತ್ತೆ, ಲೋಕಭವನ ಚಲೋ ನಡೆಯುತ್ತೆ. ಈ ರಜೆ ಬಳಿಕ ಜಂಟಿ ಅಧಿವೇಶನ ಆರಂಭ ಆದರೂ ಕೂಡ 27ರಂದು ಅಧಿವೇಶನ ನಡೆಯೋದು ಬಹುತೇಕ ಅನುಮಾನನೇ, ದೊಡ್ಡ ಗಲಾಟೆನೇ ಆಗೋದಿದೆ ಅವತ್ತು ಅಂತ ಅನ್ನಿಸ್ತಾ ಇದೆ. ಮತ್ತು ಅವತ್ತು ಲೋಕಭವನ ಚಲೋ ಮಾಡೋದಕ್ಕೆ ಕಾಂಗ್ರೆಸ್ಸು ರೆಡಿಯಾಗಿದೆ. ಹೀಗಿರುವಾಗ ರಾಷ್ಟ್ರಪತಿಗಳಿಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಅಂದರೆ ಅಧಿವೇಶನದಲ್ಲಿ ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ, ರಾಜ್ಯಪಾಲರ ಮೇಲೆ ಮುಗಿಬಿದ್ರು, ಶಾಸಕರು ಧಿಕ್ಕಾರಕ್ಕೆ ಹೋಗಿದ್ರು. ಇದುವರೆಗೆ ಕರ್ನಾಟಕದ ಇತಿಹಾಸದಲ್ಲೇ ಕಂಡರಿಯದಂಥ ಒಂದು ಬೆಳವಣಿಗೆ ಆಯ್ತಲ್ಲ. ಈಗ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಕೊಟ್ಟಿರುವಂಥ ವರದಿಯಲ್ಲಿ ಏನೇನಿದೆ? ಹಾಗಾದರೆ ವಿಧಾನಸೌಧದ ಒಳಗಡೆ ಶಾಸಕರ ದುರ್ವರ್ತನೆ ಹೇಗಿತ್ತು, ರಾಜ್ಯಪಾಲರನ್ನು ಟಾರ್ಗೆಟ್ ಮಾಡಿಕೊಂಡು ಅನ್ನೋದರ ಸಂಪೂರ್ಣ ವಿವರ, ಅದರ ಬಗ್ಗೆ ಏನೇನು ಡಾಕ್ಯುಮೆಂಟ್ಸನ್ನು ಸಲ್ಲಿಸಬೇಕು, ಅಂದರೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ, ವಿಡಿಯೋಸು ಏನೇ ಇರಬಹುದು, ಎಲ್ಲವನ್ನೂ ಕೂಡ ರಾಷ್ಟ್ರಪತಿಗೆ ಕಳಿಸ್ಕೊಟ್ಟಿದ್ದಾರೆ. ಸವಿವರವಾದಂಥ ವರದಿಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿರೋದ್ರ ಬಗ್ಗೆ ಖಚಿತವಾಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಈ ರೀತಿ ರಾಜ್ಯಪಾಲರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದನ್ನು ರಾಷ್ಟ್ರಪತಿಗಳಿಗೆ ವರದಿಯಾಗಿ ಸಲ್ಲಿಸಿದ್ದಾರೆ. ಸೊ ರಾಷ್ಟ್ರಪತಿಗಳನ್ನು ಕೂಡ ತಲುಪಿದೆ ರಾಜಕಾರಣದ ಈ ಬೆಳವಣಿಗೆ. ಈಗ BJP ಅಧಿವೇಶನ ಏನು ಕರೆದಿದ್ದಾರೆ ಇವರು ಕಾಂಗ್ರೆಸ್ ಅವರು, ನರೇಗಾ ಮತ್ತೆ ಜಾರಿ ಆಗಬೇಕು, ಜಿ ಏನು ಕ್ಯಾನ್ಸಲ್ ಆಗಬೇಕು ಅಂತ. ಆದರೆ ಆ ಅಧಿವೇಶನ ನಡೆಯೋದೇ ಡೌಟ್. ಈ ಕಳೆದ 2 ದಿನಾನೂ ಈ ರಾಜ್ಯಪಾಲರ ಗಲಾಟೆ ಮತ್ತು ತಿಮ್ಮಾಪುರ ವಿರುದ್ಧದ ಹಗರಣದ ಗಲಾಟೆಯಲ್ಲೇ ಆಲ್ಮೋಸ್ಟ್ ಸದ್ದು ಗದ್ದಲಾಗಿ ಮುಂದೂಡಿಕೆನೇ ಆಗೋಯ್ತು. ಈಗ ಉಳಿದಂತಹ 3 ದಿನ ಕೂಡ ಅದೇ ಕಥೆ. ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅಲ್ಲಪ್ಪ, ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಪ್ಪ ಬಿಡ್ರೋ, ಯಾಕೋ ಹಿಂಗೆ ಮಾಡ್ತೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಟ್ರೆ ಆಯಿತು. ಒಕ್ಕೂಟದ ವ್ಯವಸ್ಥೆಯಲ್ಲಿ
ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗಿದೆ. ಅದು ಹೋಗಬೇಕಾದ್ದು ನಮ್ಮ ಧರ್ಮ. ರಾಷ್ಟ್ರದ ರಾಷ್ಟ್ರಪತಿಗಳು ಯಾವ ಒಂದು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ, ಅದನ್ನು ಮತ್ತೆ ನೀವು ಗವರ್ನರ್ ಹತ್ರ ಓದಿ ಅಂದರೆ ನಿಮ್ಗೇನಾದ್ರು ಸ್ವಲ್ಪ ಆದರೂ ತಲೆಯಲ್ಲಿ ಅದ್ರ ಬಗ್ಗೆ ಗಾಂಭೀರ್ಯತೆ ಇದೆಯಾ, ಚಿಂತನೆ ಇದೆಯಾ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆಗಿರ್ತಕ್ಕಂಥ ಅನಾಹುತ ಏನಿದೆ ಅದು ನಿಜವಾಗ್ಲೂ ಕೂಡ ಕೇವಲ ಭಾರತ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಾವು ಅವ್ರಿಗೆಲ್ಲ ಒಂದು ಕಡೆ ಅಪಚಾರ ಮಾಡ್ದಂಗೆ ಆಯ್ತದೆ. ಅದನ್ನು ಮಾಡಿದ್ದು ಅವರ ಅಕ್ಷಮ ಅಪರಾಧ. ರಾಜ್ಯ ಸರ್ಕಾರ ಏನನ್ನ ಅವ್ರ ಕೈಯಿಂದ ಓದಿಸ್ಬೇಕು ಅದು ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಸಂವಿಧಾನ ಆಗಿ ಆ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಿ ರಾಷ್ಟ್ರಪತಿಗಳು ಸಹಿ ಹಾಕಿದ ಮೇಲೆ ಅದು ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ. ಅಂಥದ್ರ ಬಗ್ಗೆ ನೀವು ಎಲ್ಲ ಒಂದು ಕಡೆ ನೀವು ಆಮೇಲೆ ಮಾತಾಡಬೇಕಾದ್ರೆ ಏನಾದ್ರು ಮಾತಾಡಬೇಕಾದ್ರೆ ನೀವು ಔಷಿದೆ, ನೀವು ಸ್ವತಂತ್ರರಿದ್ದೀರಿ, ಆ ಸದನದಲ್ಲಿ ಯಾವ ರೀತಿ ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸಂವಿಧಾನವನ್ನು ಯಾರು ಮಾಡಿ ನಾವು ಅಲ್ಲಿ ಕಳಿಸಿದ್ದೀವಿ, ಅದಕ್ಕೆ ಯಾರು ಸೈನ್ ಹಾಕಿದ್ದಾರೆ, ಅದರ ಬದ್ಧತೆ ಏನು, ಗಾಂಭೀರ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭತೆ ಇರೋದಲ್ಲ. ಒಂದು ನಿಮಿಷ ತಾಳಿಲಿ. ರಾಜ್ಯಪಾಲರು ಒಬ್ಬ ಅನುಭವಿ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಅನುಭವ ಎಷ್ಟು, 60 ವರ್ಷಕ್ಕೂ ಮೇಲ್ಪಟ್ಟು ರಾಜ್ಯದಲ್ಲಿ, ದೇಶದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅಂತ ಒಬ್ಬ ಅನುಭವಿ ಮಂತ್ರಿ ವ್ಯವಸ್ಥೆ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರೋದು ನಮ್ಮ ಯಾವುದೋ ಪೂರ್ವ ಜನ್ಮದ ಪುಣ್ಯ. ಅದನ್ನು ಅವ್ರಿಗೆ ಯಾವ ರೀತಿ ಗೌರವ ತರಬೇಕಾಯ್ತು ತರದಿರ ನೀವು ನಡ್ಕೊಂಡಿರ್ತಕ್ಕಂಥ ನಿಮ್ಮ ಬದ್ಧತೆ ಏನಿದೆ ಅದು ಬದಲಾವಣೆ ಮಾಡ್ಕೊಳ್ಳಿ. ಜಿ ರಾಮ್ಜಿ ವಿರುದ್ಧ ಇವರೇನು ನಿರ್ಣಯ ಮಂಡಿಸಬೇಕು ಅಂತ ಅಂದುಕೊಂಡಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಬೇರೆ ವಿಚಾರಗಳು, BJPಗೆ ಪ್ರತಿಪಕ್ಷಕ್ಕೇನೆ ಅಸ್ತ್ರ ಸಿಕ್ಕು ಕಲಾಪ ಬಲಿಯಾಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈಗ ರಾಜ್ಯಪಾಲರು ಗಣರಾಜ್ಯೋತ್ಸವದ ವಿಚಾರದಲ್ಲೂ ಕೂಡ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಪ್ರತ್ಯೇಕ ಭಾಷಣದ ಎಚ್ಚರಿಕೆಯನ್ನು ಕೊಟ್ಟಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.